ಹೆಡ್ಡಿಂಗ್ ತೊಗೊತೀನಿ, ಇದೇನಿದು ನೇಮ್. ನೆಕ್ಸ್ಟು ವಿಲೇಜ್ ತೊಗೊತೀನಿ. ನೆಕ್ಸ್ಟು ಜನರಲ್ ಆಗಿ ಪೋಸ್ಟ್ ಇರುತ್ತೆ, ಪೋಸ್ಟ್ ತೊಗೊತೀನಿ. ಡಿಸ್ಟಿಕ್ 4 ಕಂಟೆಂಟ್ ತೊಗೊತಾ ಇದ್ದೀನಿ. ಇಲ್ಲೇನಾಗಿದೆ ಈಗ ವಿಲೇಜ್ ಯಾವುದು, ಪೋಸ್ಟ್ ಯಾವುದು ನಂದಗುಡಿನೇ, ಡಿಸ್ಟಿಕ್ ಬ್ಯಾಂಗ್ಳೂರ್. ಈ ಥರ ಏನು ಮಾಡ್ತೀನಿ, ನಾನು ಒಂದು ಡೇಟಾ ತಗೊತಾ ಇದ್ದೀನಿ. ನಾನು ಬೇರೆ ಬೇರೆ ತಗೊಳ್ತೀನಿ ಇರಲಿ ಅಂತ. ಇದು ಥರ ಏನು ಮಾಡ್ತೀನಿ, ನಾನು ಡೇಟಾನ ರೆಡಿ ಮಾಡ್ಕೊತಾ ಇದ್ದೀನಿ. ಓಕೆ, ಒಂದು ಡೇಟಾ ರೆಡಿ ಆಗೈತೆ ನಮ್ಗೆ. ಏನು ನೇಮು, ವಿಲೇಜು, ಪೋಸ್ಟು, ಡಿಸ್ಟಿಕ್. ನಮ್ಗೆ ಇದು ಸಪ್ರೇಟ್ ಆಗಿದೆ. ಇದೆಲ್ಲ ಸೇರಿದ್ರೆ ನಾವೇನಂತ ಕರಿತೀವಿ, ಅಡ್ರೆಸ್. ಗೊತ್ತಾಯ್ತಾ? ಈಗ ನನ್ಗೇನು ಆಗ್ಬೇಕು, ಇಲ್ಲಿ ನೇಮ್ ಅನ್ನೋದು ಬೇರೆ ಸೆಲ್ಲಲ್ಲಿದೆ, ವಿಲೇಜ್ ಅನ್ನೋದು ಬೇರೆ ಸೆಲ್ಲಲ್ಲಿದೆ, ಬೇರೆ ಬೇರೆ ಸೆಲ್ಲಲ್ಲಿದೆ ವ್ಯಾಲ್ಯೂಸ್. ನೇಮ್ ಅನ್ನೋದು ಬೇರೆ ಹತ್ರ ಇದೆ, ವಿಲೇಜ್ ಬೇರೆ ಹತ್ರ ಇದೆ, ಪೋಸ್ಟ್ ಬೇರೆ ಹತ್ರ ಇದೆ, ಡಿಸ್ಟಿಕ್ ಬೇರೆ ಹತ್ರ ಇದೆ. ಎಲ್ಲ ಬೇರೆ ಬೇರೆ ಸೆಲ್ ವ್ಯಾಲ್ಯೂಸ್ನ ಒಂದೇ ಸೆಲ್ಗೆ ಮೂವ್ ಮಾಡಬೇಕು ಅಂದ್ರೆ ನಾವು ಹಿಂಗೆ ಮಾಡೋಕ್ಕಾಗಲ್ಲ. ಏನು ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಮತ್ತು ಪೇಸ್ಟು, ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಪೇಸ್ಟು, ಹಿಂಗೆ ಮಾಡೋಕ್ಕಾಗಲ್ಲ. ನಮ್ಗೆ ಎಕ್ಸೆಲ್ ಇರೋದೇನಕ್ಕೆ, ವರ್ಕ್ ಸಿಂಪ್ಲಿಫೈ ಮಾಡ್ಕೊಳಕ್ಕೆ, ವರ್ಕ್ ಡಿಫಿಕಲ್ಟ್ ಇರೋದನ್ನ ಈಸಿ ಮಾಡ್ಕೊಳಕ್ಕೆ. ಹಿಂಗೆ ಮಾಡ್ಕೊಂಡಂಗಿದ್ರೆ ನಮ್ಗೆ ಏನಕ್ಕೆ ಬೇಕಾಗುತ್ತೆ. ಅದಕ್ಕೆ ಎಕ್ಸೆಲಲ್ಲಿ ಫಾರ್ಮುಲಾಸ್ ಇರೋದೇ ಅದಕ್ಕೆ, ನಮಗೆ ವರ್ಕ್ ಸಿಂಪ್ಲಿಫೈ ಮಾಡ್ಕೊಳ್ಳೋದಕ್ಕೆ. ಈಗ ಇಲ್ಲೊಂದು ಫಂಕ್ಷನ್ ಇದೆ, ಯಾವುದು ಎಲ್ಲ ಬೇರೆ ಬೇರೆ ಸೆಲ್ಲಿರೋ ವ್ಯಾಲ್ಯೂಸ್ನ ಒಂದಕ್ಕೆ ಮೂವ್ ಮಾಡ್ಬೇಕಾದ್ರೆ ಕಾನ್ಕ್ಯಾಟಿನೇಟ್, CAN ಸ್ಪೆಲ್ಲಿಂಗ್ ಕರೆಕ್ಟಾಗಿ ಹೊಡಿಬೇಕು ನೀವು. ಕಾನ್ಕ್ಯಾಟಿನೇಟ್ ಅಂತ ಹೊಡೆದ್ರೆ ನಿಮಗೆ ಅಲ್ಲಿ ಬರುತ್ತೆ. ಫಾರ್ಮುಲಾ ಆಕ್ಚುಲಿ ಇನ್ಫಾರ್ಮೇಷನ್ ತೋರಿಸುತ್ತೆ ನಿಮಗೆ. ನೀವು ಟ್ಯಾಬ್ ಹೊಡೆದ್ರೆ ಅದನ್ನು ತೊಗೊಳುತ್ತೆ. ಯಾವುದೇ ಫಂಕ್ಷನ್ ನೀವು ಟೈಪ್ ಮಾಡಿದ್ರೆ ನೋಡಿ, ಈಗ ಯಾವುದು ಇಫ್ ಅಂತ ಹಾಕ್ತೀನಿ, ಅದರಲ್ಲಿ ಇಫ್ ಆ ಸ್ಪೆಲ್ಲಿಂಗಲ್ಲಿ ಯಾವುದಿದೆ ತೋರಿಸುತ್ತೆ ನಮಗೆ. ಈಗ ನಾವು ಯೂಸ್ ಮಾಡ್ತಾ ಇರೋದು ಕಾನ್ಕ್ಯಾಟಿನೇಟ್. ನೀವು ಅಷ್ಟು ಟೈಪ್ ಮಾಡಿ ಟ್ಯಾಬ್ ಹೊಡೆದ್ರೆ ಏನಾಗುತ್ತೆ, ಫುಲ್ ಅದು ಬ್ರಾಕೆಟ್ ಹಾಕ್ಲೇಬೇಕು. ಅದು ಪ್ರೊಸೀಜರ್. ಅದು ನೀನು ಬ್ರಾಕೆಟ್ ಹಾಕಿದೆ ಅಂದ್ರೆ ಸಿಸ್ಟಮ್ಗೆ ಅರ್ಥ ಆಗಲ್ಲ, ನಮ್ಗೆ ಹ್ಯೂಮನ್ಸ್ಗೆ ಅರ್ಥ ಆಗುತ್ತೆ. ಸಿಸ್ಟಮ್ಗೆ ಅದಕ್ಕೆ ಲಾಜಿಕಲಿ ಕರೆಕ್ಟ್ ಆಗಿರ್ಬೇಕು. ನಾವು ಕೊಡೋ ಲಾಜಿಕ್ಕು ಮತ್ತೆ ಫಂಕ್ಷನ್ಸು ಅದಕ್ಕೆಲ್ಲ ಕೊಟ್ರೇನೆ ಅದಕ್ಕೆ ಅರ್ಥ ಆಗೋದು. ಗೊತ್ತಿದೆಯಾ? ಓಕೆ, ಕಾನ್ಕ್ಯಾಟಿನೇಟ್ ಫಸ್ಟ್ ಯಾವುದು, ಟೆಕ್ಸ್ಟ್ 1 ಕಾಮ ಟೆಕ್ಸ್ಟ್ ಕಾಮ ಟೆಕ್ಸ್ಟ್ 3 ಕಾಮ ಟೆಕ್ಸ್ಟ್ 4 ಎಂಟರ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಬಂತು. ಸ್ಪೇಸ್ ಬಂದಿಲ್ಲ, ಅದನ್ನ ಹೇಳ್ತಾ ಇದ್ದೀನಿ. ಈಗ ನಮಗೆ ಬಂದಿದೆ, ಬಟ್ ಒಂದು ಮಿಸ್ಟೇಕ್ ಏನಪ್ಪ ಅಂದರೆ ಸ್ಪೇಸಿಂಗ್ ಇಲ್ಲ. ಸ್ಪೇಸಿಂಗ್ ಕೊಟ್ಕೋಬೇಕು. ನಾವು ಯಾವ ರೀತಿ ಕೊಟ್ಕೊಳೋದು ಅದನ್ನು ಫಸ್ಟು ಕಾನ್ಕ್ಯಾಟಿನೇಟ್ ಯೂಸ್ ಮಾಡ್ತೀನಿ. ಇವಾಗ ಫಸ್ಟ್ ನಮ್ಗೆ ಏನು ಬೇಕಾದ್ರೆ ಟೆಕ್ಸ್ಟ್ 1 ಬೇಕು, D4 ಬೇಕು, ಕಾಮ ಕೊಟ್ಟಿದ್ದೀನಿ. ಈಗ ಸ್ಪೇಸ್ ಬೇಕಂದ್ರೆ ನಾವು ಇಲ್ಲಿ ಸ್ಪೇಸಿಂಗ್ ಕೊಟ್ಟರೆ ಎಂಟರ್ ತಗೊಳ್ಳಲ್ಲ. ಅದು ಸ್ಪೇಸ್ಗೆ ನಾವು ಒಂದು ಸಿಂಬಲ್ ಯೂಸ್ ಮಾಡ್ತೀವಿ, ಯಾವುದು ಅಂದರೆ ಡಬಲ್ ಕೋಟ್ಸ್ ಸ್ಪೇಸ್ ಡಬಲ್ ಕೋಟ್ ಕ್ಲೋಸ್ ಕಾಮ. ಇದು ಸ್ಪೇಸ್ಗೆ ಯೂಸ್ ಮಾಡೋದು. ಇದ್ರೊಳಗೆ ಡಬಲ್ ಕೋಟ್ಸ್ ಒಳಗಡೆ ಸ್ಪೇಸ್ ಕೊಟ್ಟಲಿಲ್ಲ ಅಂದ್ರೂ ಏನಾಗಲ್ಲ, ಅದು ತೊಗೊಳ್ಳಲ್ಲ. ನೋಡಿ, ಹಿಂಗೆ ನಾನು ಹಿಂಗೆ ಮಾಡಿದೆ ಅಂದ್ಕೊಳ್ಳಿ, ತೊಗೊಳ್ಳಲ್ಲ. ಅದು ಸ್ಪೇಸ್ ಕೊಟ್ಟಿರ್ಬೇಕು ನಾನು. ನೆಕ್ಸ್ಟ್ ಅದಾದಮೇಲೆ ಏನು ಬೇಕು ನನಗೆ, E4 ಕಾಮ ಡಬಲ್ ಕೋಟ್ ಸ್ಟಾರ್ಟ್ ಕ್ಲೋಸ್. ನೋಡಿ ಈಗ F4 ಕಾಮ ಸ್ಪೇಸ್ಗೆ ಯಾವುದು ಡಬಲ್ ಕೋಟ್ ಸ್ಟಾರ್ಟ್ ಸ್ಪೇಸ್ ಡಬಲ್ ಕೋಟ್ ಕ್ಲೋಸ್ ಕಾಮ. ಅಣ್ಣ ಇಲ್ಲಿರೋದನ್ನೆಲ್ಲ ಒಂದೇ ಕಡೆ ಸೆಲೆಕ್ಷನ್ ಮಾಡಿ ಅದು ಆಮೇಲೆ ನೋಡ್ಕೊಂಡು ಫಸ್ಟ್ ಅಡ್ವಾನ್ಸ್ಡ್ ಬೇಡ, ನಾನು ಫಸ್ಟ್ ಅರ್ಥ ಆಗಲಿ. ನಮ್ಗೇನು ಫಂಕ್ಷನ್ಸ್ ಏನು ಅಷ್ಟು ಮಾತ್ರ ಅರ್ಥ ಆಗಲಿ. ಅಡ್ವಾನ್ಸ್ಡ್ ಆಮೇಲೆ ನಿಮಗೆ ಫಸ್ಟ್ ಬೇಸಿಕ್ಸ್ ಫಾರ್ಮುಲಾಸ್ ಅರ್ಥ ಆದರೆ ಅದ್ರಲ್ಲಿ ಮಲ್ಟಿಪಲ್ ಹೆಂಗೆ ಮಾಡೋದು ಎಲ್ಲ ತಿಳ್ಕೊಬೋದು. ಅರ್ಥ ಇದೆಯಾ? ನಿಮ್ಗೆ ಇದೇ ಕನ್ಫ್ಯೂಸ್ ಮಾಡ್ಕೊಂಡು ಮತ್ತೆ ಕಷ್ಟ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ನಾನು ಏನು ಮಾಡಿದ್ದೀನಿ, D4 ಕಾಮ ಡಬಲ್ ಕೋಟ್ ಸ್ಟಾರ್ಟು E4 ಎಲ್ಲ ಕೊಟ್ಟಾಯ್ತು. ಎಂಟರ್ ಕೊಟ್ಟರೆ ನಿಮ್ಗೆ ಏನಾಯ್ತು, ಈಗ ನೋಡಿ ಸ್ಪೇಸ್ ಇರಲಿಲ್ಲ, ಈಗ ಸ್ಪೇಸ್ ಒಂದು. ಈಗ ಡ್ರ್ಯಾಗ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಆಟೋಮೆಟಿಕ್. ಈಗ ಎಲ್ಲದು ವಿತ್ ಸ್ಪೇಸು ನಮಗೆ ಬರ್ತದೆ. ಅದೇ ಅರ್ಥ ಮಾಡ್ಕೊಳ್ಳುತ್ತೆ. ನೋಡಿ, ಒಂದು ವ್ಯಾಲ್ಯೂ ಒಂದು ಟೆಕ್ಸ್ಟ್ ಆದಮೇಲೆ ನನಗೆ ಸ್ಪೇಸ್ ಬೇಕು, ಇನ್ನೊಂದು ಟೆಕ್ಸ್ಟ್ ಆದಮೇಲೆ ಸ್ಪೇಸ್ ಬೇಕು ಕೊಟ್ಟರೆ ಆಟೋಮೆಟಿಕ್ ಏನಾಗುತ್ತೆ. ನೀವು ಡಬಲ್ ಟ್ರಿಬಲ್ ಕೊಟ್ಟರೆ ಅನ್ಕೊಳ್ಳಿ, ಏನಾಯ್ತು ಈಗ ಇಲ್ಲೇನಾಯ್ತು, ಈಗ ಸ್ಪೇಸ್ ಜಾಸ್ತಿ ಆಗ್ಬಿಡುತ್ತೆ. ಎಷ್ಟು ಸ್ಪೇಸ್ ಕೊಡ್ತೀರೋ ಅಷ್ಟು ಬರುತ್ತೆ. ನೋಡಿ, ಈಗ ನಿಮಗೆ ವರ್ಕ್ ಆಗುತ್ತೆ. ನೀವು ಒಂದು ಸ್ಪೇಸ್ ಕೊಟ್ಟರೆ 1 ಬರುತ್ತೆ, 2 ಕೊಟ್ಟರೆ 2 ಬರುತ್ತೆ. ನೀವು ಬೇಕಾದ್ರೆ ಇಲ್ಲಿ ನೀವು ಡಬಲ್ ಕೋಟ್ಸ್ ಒಳಗಡೆ ಏನು ಹಾಕೋಬೋದು, ಕಾಮನು ಹಾಕೋಬೋದು ನೀವು. ನೋಡಿ, ಈಗ ಇಲ್ಲಿ ಡಬಲ್ ಕೋಟ್ಸ್ ಯೂಸ್ ಮಾಡಿದ್ದೀನಿ ನಾನು, ಗೊತ್ತಾಯ್ತಾ? ಇಲ್ಲಿ ನಾನು ಏನು ಮಾಡ್ಬೋದು, ಕಾಮ ಕೂಡ ಯೂಸ್ ಮಾಡ್ಬೋದು. ಈಗ ನೋಡಿ ಈಗೇನಾಯ್ತು, ಗೊತ್ತಾಯ್ತಲ್ಲ? ನೀವು ಕಾಮ ಯೂಸ್ ಮಾಡಿಬಿಟ್ರು ಡ್ರ್ಯಾಗ್ ಮಾಡಿದ್ರು ನಿಮ್ಗೆ ಏನಾಗುತ್ತೆ ನೋಡಿ, ಇಲ್ಲಿ ಎಲ್ಲ ಪ್ರತಿಯೊಂದಕ್ಕೂ
ಬರುತ್ತೆ ಸ್ಪೇಸ್ ಇರೋದು ಸ್ಪೇಸ್ ಬರುತ್ತೆ, ಹಾಕಿದ್ರು ಕೂಡ ನಿಮಗೆ ಅದು ಕೆಲಸ ಮಾಡುತ್ತೆ. ಬೇಡ ಅಂತಂದ್ರೆ ನೀವು ಕಾಮಲ್ಲಿ ಸ್ಪೇಸ್ ಯೂಸ್ ಮಾಡಿದ್ರು ಕೂಡ, ಮತ್ತೆ ರಿವರ್ಸ್ ಆಗಿ ಕಂಟ್ರೋಲ್ Z ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ರಿವರ್ಸ್ ಹೋಗ್ತೀವಿ ನಾವು ಮಾಡಿದ್ರೆ ಅಂಡು ಮಾಡಿದ್ರೆ ನಿಮಗೆ ನೀವು ಮಾಡಿರೋ ವರ್ಕ್ ವಾಪಸ್ ಹೋಗುತ್ತೆ, ಸ್ಟೆಪ್ಸ್ ಬೈ ಸ್ಟೆಪ್ ಒಂದೇ ಹೋಗುತ್ತೆ. ಇಲ್ಲಿ ಕೂಡ ನೀವೇನು ಮಾಡ್ಬೋದು, ಮಲ್ಟಿಪಲ್ ಯೂಸ್ ಮಾಡ್ಬೋದು. ಹೆಂಗೆ, ಇಲ್ಲಿ ಒಟ್ಟಿಗೆ ಬರ್ತಾ ಇದೆ, ಬರ್ಬೇಕಾದ್ರೆ ನನಗೆ ಏನಾಗಿ ಬರಬೇಕು, ಪ್ರಾಪರ್ ಆಗಿ ಬರಬೇಕು. ಪ್ರಾಪರ್ ಬ್ರಾಕೆಟ್ ಓಪನ್ ಮಾಡ್ತೀರಾ, ಇಲ್ಲಿ ಕೂಡ ಎರಡು ಕೆಲಸ ಆಗ್ತಾ ಇದೆ. ಏನು, ಪ್ರಾಪರ್ ಆಗುತ್ತೆ, ಕಾನ್ಕೆಟಿವ್ ಆಗತ್ತೆ. ಏನಾಯ್ತು ಈಗ ನೋಡಿ, ಇಲ್ಲಿ ಕ್ಯಾಲ್ಕುಲೇಟರ್ಸ್ ಇತ್ತು, ಇಲ್ಲಿ ಬರ್ಬೇಕಾದ್ರೆ ಏನಾಗಿದೆ ಈಗ ಪ್ರಾಪರ್ ಕೇಸಾಗಿ ಬಂದಿದೆ. ಇಲ್ಲಿ ಏನೇ ಇದ್ಕೊಳ್ಳಿ, ಅದು ಯಾವುದೇ ಫಾರ್ಮೆಟಲ್ಲಿ ಇದ್ಕೊಂಡು ನೋಡಿ. ಈಗ ಮಧು ಅನ್ನೋದು ಇಲ್ಲಿ ಸ್ಮಾಲ್ ಬಿಗ್ ಎರಡು ಇದೆ, ಇಲ್ಲಿ ಕ್ಯಾಲ್ಕುಲೇಟರ್ಸ್ ಅಲ್ಲಿ ಇದೆ. ಇಲ್ಲಿ ಇವಾಗ ಬರ್ಬೇಕಾದ್ರೆ ಏನಾಗಿದೆ, ನನಗೆ ಒಟ್ಟಿಗೆ ಬಂದಿದೆ, ಜೊತೆಗೆ ಏನಾಗಿದೆ, ಪ್ರಾಪರ್ ಆಗಿದೆ. ಮಲ್ಟಿಪಲ್ ವರ್ಕ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ. ಓಕೆ ನೋಡಿ, ಈಗ ಗೊತ್ತಾಯ್ತಲ್ಲ, ಇದು ಕಾನ್ಕೆಟೆಂಟ್ ಕೆಲಸ.